ಬಂಧನದಂತೆ ಗ್ರಹಣದ ಕರಿನೆರಳು. ರಾಖಿ ಕಟ್ಟುವ ಮುನ್ನ ಎಚ್ಚರ. ಈ ರಾಶಿಗೆ ಸೇರಿದ ಜನರು ಸ್ವಲ್ಪ ಜಾಗ್ರತೆಯಿಂದ ಇರಿ, ಇಲ್ಲಾಂದ್ರೆ ಬಿರುಕು ಮೂಡಿಸುತ್ತೆ ಗ್ರಹಣ. ಹೌದು, ಈ ವರ್ಷ ಆಗಸ್ಟ್ ತಿಂಗಳಲ್ಲಿ ಬರುವ ರಕ್ಷಾಬಂಧನ ಹಬ್ಬವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುತೂಹಲಕಾರಿ ಘಟನೆಗೆ ಸಾಕ್ಷಿಯಾಗ್ತಿದೆ. ಅಣ್ಣ ತಂಗಿಯರ ಪವಿತ್ರ ಬಾಂಧವ್ಯದ ಪ್ರತೀಕವಾದ ರಕ್ಷಾಬಂಧನದ ದಿನದಂತೆ ಈ ಬಾರಿ ಚಂದ್ರಗ್ರಹಣ ಸಂಭವಿಸುತ್ತಿರುವುದು ವಿಶೇಷ. ಹಬ್ಬದ ದಿನವೇ ಗ್ರಹಣ ಇರೋದ್ರಿಂದ ರಾಖಿ ಕಟ್ಟುವ ಶುಭ ಮುಹೂರ್ತ, ಸೂತಕದ ನಿಯಮಗಳು ಹಾಗೂ ಕೆಲ ರಾಶಿಗಳ ಮೇಲೆ ಬೀಳುವ ಪ್ರಭಾವದ ಬಗ್ಗೆ ಜನರಲ್ಲಿ ಆತಂಕ ಶುರುವಾಗಿದೆ. ಈ ಗ್ರಹಣ ಆಗಸ್ಟ್ 28ರಂದು ಬೆಳಗ್ಗೆ 6:53 ಪ್ರಾರಂಭವಾಗಿ ಮಧ್ಯಾಹ್ನ 12:31 ಕೊನೆಗೊಳ್ಳುತ್ತದೆ. ಭಾರತದಲ್ಲಿ ಈ ಚಂದ್ರಗ್ರಹಣ ಗೋಚರಿಸುವುದಿಲ್ಲ, ಆದರೆ ಗ್ರಹಣದ ಪ್ರಭಾವ ಕೆಲ ರಾಶಿಯವರ ಮೇಲೆ ಬೀರಲಿದೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದೆ. ಹೌದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರಗ್ರಹಣದ ಸೂತಕವು ಗ್ರಹಣ ಸ್ಪರ್ಶಿಸುವ 9 ಗಂಟೆಗಳ ಮುಂಚಿತವಾಗಿಯೇ ಆರಂಭವಾಗ್ತದೆ. ಸೂತಕದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳು, ಪೂಜೆ ಪುನಸ್ಕಾರಗಳನ್ನು ಮಾಡುವುದು ಹಾಗೂ ಆಹಾರ ಸೇವಿಸುವುದು ನಿಷಿದ್ಧ. ಹೀಗಾಗಿ ಸಹೋದರಿಯರು ತಮ್ಮ ಸಹೋದರನಿಗೆ ರಾಖಿ ಕಟ್ಟಲು ಸೂತಕ ಆರಂಭವಾಗುವ ಮೊದಲಿನ ಶುಭ ಲಗ್ನವನ್ನ ಅಥವಾ ಗ್ರಹಣ ಮೋಕ್ಷದ ನಂತರದ ಶುದ್ಧ ಸಮಯವನ್ನ ಆರಿಸಿಕೊಳ್ಳುವುದು ಒಳಿತು. ಇನ್ನು ಈ ಗ್ರಹಣದ ಸಂದರ್ಭಗಳಲ್ಲಿ ಗರ್ಭಿಣಿಯರು ಮನೆಯಿಂದ ಹೊರಬರಬಾರದು ಮತ್ತು ಚಾಕು, ಕತ್ತರಿಯಂತಹ ಹರಿತವಾದ ವಸ್ತುಗಳನ್ನು ಬಳಸದೇ ಇರುವುದು ಉತ್ತಮ. ಗ್ರಹಣ ಮೋಕ್ಷದ ನಂತರ ತಲೆ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ತುಳಸಿ ಮಿಶ್ರಿತ ನೀರನ್ನ ಸೇವಿಸಬೇಕು. ಇದರಿಂದ ಗ್ರಹಣದ ದೋಷ ನಿವಾರಣೆಯಾಗಿ ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತದೆ. ಇನ್ನು ಈ ರಾಶಿಗಳಿಗೆ ಎದುರಾಗಲಿದೆ ಕಂಟಕ. ಹೌದು, ಗ್ರಹಣವು ಪ್ರಕೃತಿಯ ಸಹಜ ಪ್ರಕ್ರಿಯೆಯಾದ್ರೂ ಜ್ಯೋತಿಷ್ಯದ ಪ್ರಕಾರ ಇದು ಕೆಲವು ನಿರ್ದಿಷ್ಟ ರಾಶಿಗಳ ಮೇಲೆ ನಕಾರಾತ್ಮಕ ಪ್ರಭಾವವನ್ನ ಬೀರಲಿದೆ. ನಾವು ಈ ವಿಡಿಯೋದಲ್ಲಿ ತಿಳಿಸಲಿರುವ ರಾಶಿಯವರು ಗ್ರಹಣದ ಸಮಯದಲ್ಲಿ ವಿಶೇಷ ಎಚ್ಚರಿಕೆ ವಹಿಸುವುದು ಅಗತ್ಯ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ಚಂದ್ರಗ್ರಹಣವು ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ ತರುತ್ತದೆ. ಹಾಗಾಗಿ ಈ ದಿನ ಅನಗತ್ಯ ಖರ್ಚು ಮತ್ತು ಹಣಕಾಸಿನ ಹೂಡಿಕೆ ಮಾಡುವಾಗ ಎಚ್ಚರದಿಂದಿರಿ. ಎರಡನೆಯದಾಗಿ ವೃಷಭ ರಾಶಿ. ಕೌಟುಂಬಿಕ ಜೀವನದಲ್ಲಿ ಅಶಾಂತಿ ಅಥವಾ ಭಿನ್ನಾಭಿಪ್ರಾಯಗಳು ಮೂಡುವ ಸಾಧ್ಯತೆಗಳಿವೆ. ಹಾಗಾಗಿ ಮಾತಿನ ಮೇಲೆ ಹಿಡಿತ ಈ ದಿನ ಇರಲೇಬೇಕು. ಮೂರನೆಯದಾಗಿ ಸಿಂಹರಾಶಿ. ಸಿಂಹರಾಶಿಯವರು ಕಚೇರಿಯಲ್ಲಾಗ್ಲಿ ಅಥವಾ ಯಾವುದೇ ಉದ್ಯೋಗ ಮಾಡುವ ಸ್ಥಳದಲ್ಲಾಗ್ಲಿ ಅಥವಾ ಊರಿನಲ್ಲಾಗ್ಲಿ ಯಾರ ಜೊತೆಗೂ ವಾಗ್ವಾದಕ್ಕಿಳಿಯಬೇಡಿ, ಇಲ್ಲದ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ನಾಲ್ಕನೆಯದಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ದಿನ ಯಾವುದೇ ಹೊಸ ಕೆಲಸಗಳನ್ನು ಆರಂಭಿಸಬೇಡಿ ಮತ್ತು ಸಂಗಾತಿಯೊಂದಿಗೆ ಮಾತಿನಲ್ಲಿ ಬಿರುಕು ಮೂಡದಂತೆ ಎಚ್ಚರಿಕೆ ವಹಿಸಿ. ಐದನೆಯದಾಗಿ ಕುಂಭರಾಶಿ. ಕುಂಭರಾಶಿಯವರು ವಾಹನ ಚಲಾಯಿಸುವಾಗ ಎಚ್ಚರದಿಂದಿರಬೇಕು. ದೂರದ ಪ್ರಯಾಣವನ್ನ ಆದಷ್ಟು ಮುಂದೂಡೋದು ಒಳಿತು. ಇಲ್ಲದಿದ್ರೆ ಮಾನಸಿಕವಾಗಿ ಗೊಂದಲಗಳು ಉಂಟಾಗ್ತದೆ. ಧನ್ಯವಾದಗಳು.